ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಶ್ರೀಲಂಕಾವೆಂದರೆ ರಾವಣನ ಜನ್ಮಭೂಮಿ, ಕರ್ಮಭೂಮಿ. ಅವನ ಕರ್ಮಭೂಮಿಯಲ್ಲಿ ಬಸವಣ್ಣನವರ ವಿಚಾರಧಾರೆಯನ್ನು ಅರಿಸಿದವರು ಸಾಣೆಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು. ಈ ಸ್ವಾಮಿಗಳು ಇತ್ತೀಚೆಗೆ ಬಹಳ ಸುದ್ದಿಯಾಗುತ್ತಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ, ಗಣೇಶನ ಪೂಜೆಯ ಬಗ್ಗೆ, ಲಿಂಗಾಯತ ಧರ್ಮದ ಬಗ್ಗೆ, ಹೀಗೆ ಹತ್ತಾರು ವಿಷಯಗಳ ಬಗ್ಗೆ ತಮ್ಮ ಸ್ವಂತಿಕೆಯ ವಿಚಾರವನ್ನು ಹೇಳುತ್ತಾ ಸಮಾಜದವರಿಗೆ ಕೆಂಗಣ್ಣಿಗೆ ಗುರಿಯಾಗುತ್ತಿದ್ದಾರೆ. ಅದೇನೇ ಆಗಲಿ, ಇವರು ಪಂಡಿತರು, ವಿದ್ಯಾವಂತರು, ವಿಚಾರವಂತರು. ಬಸವಣ್ಣನವರ ತತ್ವವನ್ನು, ವಿಚಾರಧಾರೆಯನ್ನು ದೇಶ ವಿದೇಶಗಳಲ್ಲಿ ಸಾರುತ್ತಾ ಬಂದಿದ್ದಾರೆ. ಬಸವಣ್ಣನ ತತ್ವವನ್ನು, ಅವರ ವಿಚಾರಧಾರೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೋ ಇಲ್ಲವೋ ಅದು ಕೂಡಲ ಸಂಗಮನಾಥನಿಗೆ ಗೊತ್ತಿದೆ. ಅದು ನಮಗಿಲ್ಲಿ ಅಪ್ರಸ್ತುತ. ಈ ವಾರದಾದ್ಯಂತ ಶ್ರೀಗಳು ಶ್ರೀಲಂಕಾದ ರಾಜಧಾನಿ ಕೊಲಂಬೋದಲ್ಲಿ ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ದಶಮಾನೋತ್ಸವ ಕಾರ್ಯಕ್ರಮದ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಬಸವ ಬುದ್ಧನ ತತ್ವಗಳಿಂದ ನೈತಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು, ಮಾನಸಿಕ ದೌರ್ಬಲ್ಯಗಳನ್ನು ದೂರ ಮಾಡಬಹುದು, ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳಬಹುದು ಎಂದು ಅಭಿಪ್ರಾಯಪಟ್ಟರು. ಬುದ್ಧ ಬಸವಣ್ಣ ಹೇಳಿದ್ದು ಅರಿವೇ ಗುರುವಾಗಬೇಕೆಂದು. ಎಲ್ಲರೂ ದುಡಿಮೆ ಮಾಡಬೇಕು. ದುಡಿಮೆ ಎಂದರೆ ಅದು ನೈತಿಕವಾಗಿಯೋ ಅಥವಾ ಅನೈತಿಕವಾಗಿಯೋ ಯೋಚಿಸದೆ ಬರೀ ಸಂಪಾದನೆ ಅಷ್ಟೇ ಎಂದು ಭಾವಿಸಿದ್ದೇವೆ. ಅದು ತಪ್ಪು ಎಂದರು. ಆದರೆ ಶರಣರ ಸಿದ್ಧಾಂತವನ್ನು ಗಮನಿಸಿದರೆ ಸತ್ಯಶುದ್ಧ ಕಾಯಕ ಎಂದು ತಿಳಿಸಿದರು. ಜಗತ್ತಿನ ಯಾರು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾರೋ ಅವರಿಗೆ ಅಪಪ್ರಚಾರ ಇದ್ದದ್ದೇ. ಬಸವಣ್ಣ ಯಾವುದನ್ನು ಬೇಡವೆಂದು ಹೇಳಿದರೋ ಇವತ್ತು ಅದೇ ಬೇಕು ಎನ್ನುವ ವಾತಾವರಣ ಬಸವ ತತ್ವದ ಪ್ರೇಮಿಗಳಲ್ಲಿ ಇರುವುದು ದುರಂತವೆಂದು ಅಭಿಪ್ರಾಯಪಟ್ಟರು. ಶ್ರೀಲಂಕಾದ ಕೊಲಂಬೋದಲ್ಲಿ ರಾಷ್ಟ್ರೀಯ ಬಸವ ಅನುಷ್ಠಾನದ ದಶಮಾನೋತ್ಸವ ಕಾರ್ಯಕ್ರಮವನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಮಾಜಿ ಮಂತ್ರಿಗಳಾದ ಸದಾನಂದ ಗೌಡರು ಉದ್ಘಾಟಿಸಿದರು. ಇಸ್ರೋದ ವಿಶ್ರಾಂತ ಅಧ್ಯಕ್ಷ ಕಿರಣ್ ಕುಮಾರ್ ಮತ್ತು ವಿಶೇಷ ಉಪನ್ಯಾಸವನ್ನು ಪತ್ರಕರ್ತ ರಂಜಾನ್ ದರ್ಗಾ ಚಟ್ನಳ್ಳಿ ಮಹೇಶ್ ನೀಡಿದರು. ಕಾರ್ಯಕ್ರಮದ ನಂತರ ಸಾಣೆಹಳ್ಳಿಯ ಶಿವಕುಮಾರ ಶಿವಾಚಾರ್ಯ ಮಹಾ ಸ್ವಾಮಿಗಳ ಮರಣವೇ ಮಹಾನವಮಿ ಎಂಬ ನಾಟಕವನ್ನು ಪ್ರದರ್ಶನ ಮಾಡಲಾಯಿತು. ಒಂದು ವಾರ ಪೂರ್ತಿ ಇಡೀ ಶ್ರೀಲಂಕಾದಲ್ಲಿ ಬಸವಣ್ಣನವರ ವಚನಧಾರೆಯನ್ನು ಅರಿಸಲು ಸಾಣೆಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಬಸವ ಬಳಗ ಹೊರಟಿದೆ. ಏನೇ ಆಗಲಿ, ರಾವಣನ ಹುಟ್ಟಿದಂತಹ ಒಂದು ಕರ್ಮಭೂಮಿಯಲ್ಲಿ ಬಸವಣ್ಣನ ವಿಚಾರಧಾರೆಯನ್ನು ದಾರಿಯೇರಲು ಹೊರಟಿರುವ ಸಾಣೆಹಳ್ಳಿ ಶಿವಾಚಾರ್ಯ ಸ್ವಾಮಿಗಳ ಕಾರ್ಯವನ್ನು ಪ್ರತಿಯೊಬ್ಬರೂ ಮೆಚ್ಚಲೇಬೇಕು. ಬಸವಾಭಿಮಾನಿಗಳು ಸಹ ಇದನ್ನು ಮೆಚ್ಚಲೇಬೇಕು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದಿದ್ದರೆ ಕೂಡಲೇ ತಮ್ಮ ಮೊಬೈಲ್ನ ಬಲಭಾಗದಲ್ಲಿರುವ ಐಕಾನ್ ಬಟನ್ ಒತ್ತುವ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಇದು ವೀರಶೈವ ಲಿಂಗಾಯತರ ಧ್ವನಿ. ನಮಸ್ಕಾರ.